ಅದೇ ಪ್ರಶ್ನೆಯನ್ನ ಆಯ್ತು ಗೌರಿ ಲಂಕೇಶ್ ಕೊಲ್ಲಲಿಕ್ಕೆ ಐಡಿಯಾಲಜಿಕಲ್ ಡಿಫರೆನ್ಸ್ ಇತ್ತು, ಪನ್ಸಾರೆ ಅವರನ್ನ ಅಥವಾ ಇನ್ಯಾರನ್ನೋ ಕೊಲ್ಲಲಿಕ್ಕೆ ಐಡಿಯಾಲಜಿಕಲ್ ಡಿಫರೆನ್ಸ್ ಇತ್ತು, ಹೀಗಾಗಿ ನಾವು ಕೊಂದ್ವಿ ಅಂತ ಹೇಳಿ ಸಮರ್ಥನೆ ಮಾಡ್ಕೊಂಡ್ರು ಕೂಡ ಕೊಂದವರು ಕ್ರಿಮಿಗಳೇನೆ. ಕೊಂದವರ ಉದ್ದೇಶ ಉಗ್ರವಾದಿ ಚಟುವಟಿಕೆಗಿಂತ ಯಾವುದೇ ರೀತಿಯಲ್ಲೂ ಕಮ್ಮಿ ಇಲ್ಲ. ಆದ್ರೆ ಅಯೋಧ್ಯೆಯನ್ನ ಕೆಡವಬೇಕು ಅನ್ನೋ ಮನಸ್ಥಿತಿ ಅವ್ರ ಹಿಂದಿರುವ ಉದ್ದೇಶ, ಇದನ್ನ ನಾವು ಪ್ರಶ್ನೆ ಮಾಡಬಾರ್ದಾ? ಯಾಕೆ ಯಾರಿಗಾದ್ರೂ, ಅದರಲ್ಲೂ ಭಾರತೀಯರೇ ಆಗಿರುವ ಡಾಕ್ಟರ್ ಉಮರ್ಗೆ, ಭಾರತೀಯರೇ ಆಗಿರುವ ಮುಜಾಮಿಲ್ಗೆ, ಭಾರತದವರೇ ಆಗಿರುವ ಇಮಾಮ್ ಇರ್ಫಾನ್ಗೆ ಅಯೋಧ್ಯೆಯಲ್ಲಿ ನಿಂತಿರುವ ರಾಮ ಮಂದಿರ ಕೆಣಕಬೇಕು, ಅಯೋಧ್ಯೆಯಲ್ಲಿ ನಿಂತಿರುವ ರಾಮ ಮಂದಿರ ಕೆಡುವ ಒಂದು ಮಂದಿರ ಅಂತ ಅನ್ನಿಸ್ಬೇಕು? ಅವ್ರ ಉದ್ದೇಶ ಪ್ರಶ್ನೆ ಮಾಡಬಾರ್ದಾ ನಾವು? ಮೊಟ್ಟ ಮೊದಲನೇದಾಗಿ ನಾನು ಹೇಳಲಿಕ್ಕೆ ಬಯಸುವುದೇನಂತ ಕೇಳಿದ್ರೆ, ಭಾರತದ ಕೆಲ ಮುಸಲ್ಮಾನರಿಗೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ. ಅವ್ರಿಗೇನಿದ್ರೂ ಕೂಡ ಶರಿಯಾ ಕಾನೂನು ಆಗ್ಬೇಕು, ಪಾಕಿಸ್ತಾನ ಏನ್ ಹೇಳುತ್ತೋ ಅದನ್ನ ಇಲ್ಲಿ ನಾನು ನಡೆಸಬೇಕು ಅನ್ನುವಂತಹ ಕುತಂತ್ರ ಬುದ್ಧಿ ಇಲ್ಲಿಯ ಕೆಲ ಮುಸಲ್ಮಾನರಿಗಿದೆ. ಆ ನಿಟ್ಟಿನಲ್ಲಿ ಪಾಕಿಸ್ತಾನದಿಂದ ಏನ್ ಸಂದೇಶ ಬರುತ್ತೋ ಆ ಸಂದೇಶವನ್ನ ಕಟ್ಟುನಿಟ್ಟಾಗಿ ಪಾಲಿಸುವಂತಹ ಕೆಲಸ ವಿದ್ಯಾವಂತ ಮುಸಲ್ಮಾನರಿರ್ಬೋದು ಅಥವಾ ಅವಿದ್ಯಾವಂತ ಮುಸಲ್ಮಾನರಿರ್ಬೋದು ಇವತ್ತಿನವರೆಗೂ ಕೂಡ ಅದನ್ನು ನಡ್ಸ್ಕೊಂಡು ಬಂದಿದ್ದಾರೆ. ಇದು ಇವತ್ತಿಂದಲ್ಲ, 2025 ಅಲ್ಲ, 1947 ಭಾರತಕ್ಕೆ ಯಾವಾಗ ಸ್ವಾತಂತ್ರ್ಯ ಸಿಕ್ತೋ ಅವತ್ತಿನಿಂದನೂ ಕೂಡ ಇವತ್ತಿನವರೆಗೆ ಭಾರತದ ಸಂವಿಧಾನದ ಮೇಲೆ ನಂಬಿಕೆ ಇರದಂತ ಅನೇಕ ಮುಸಲ್ಮಾನರನ್ನ ನಾವು ನೋಡಬಹುದು. ಆ ನಿಟ್ಟಿನಲ್ಲಿ ಇವತ್ತು ಡಾಕ್ಟರ್ಸ್ ಒಂದು ಗುಂಪು ಭಾರತದ ಸಂವಿಧಾನವನ್ನ ಬುಡಮೇಲು ಮಾಡಬೇಕು, ಇಲ್ಲಿಯ ಕಾನೂನು ಸುವ್ಯವಸ್ಥೆಯನ್ನ ಹದಗೆಡಿಸಬೇಕು, ಹೇಗೆ ಅನ್ನೋದನ್ನ ವಿಚಾರ ಮಾಡಿ ಅವರು ಬಾಬ್ರಿ ಮಸೀದಿ ಕೆಡವಿದಂತ ಸ್ಥಳದಲ್ಲಿ ರಾಮ ಮಂದಿರ ನಿರ್ಮಾಣ ಮಾಡಿದ್ದಾರೆ. ಅದನ್ನ ನಾವು ಡೆಮಾಲಿಷ್ ಮಾಡಬೇಕು. ನಮ್ಮ ಗುರಿ ಏನಿದ್ರೂ ಕೂಡ ಭಾರತದಲ್ಲಿ ಇಸ್ಲಾಂ ರಾಷ್ಟ್ರ ಸ್ಥಾಪನೆ ಮಾಡಬೇಕು ಅಂತ ಅವರು ಹೊರಟಿರುವಂತಹ ಉದ್ದೇಶ ಸ್ಪಷ್ಟವಾಗಿದೆ. ಎಲ್ಲರೂ ಹೇಳ್ತಾ ಇದ್ದಾರೆ ಭಯೋತ್ಪಾದಕರಿಗೆ ಧರ್ಮ ಇಲ್ಲ, ನಿಜ ಒಪ್ಕೊಳ್ಬಹುದು. ಆದರೆ ಭಯೋತ್ಪಾದಕರಿಗೆಲ್ಲರಿಗೂ ಕೂಡ ಧರ್ಮ ಇದೆ. ಇಲ್ಲಿ ಇಸ್ಲಾಂ ಸ್ಥಾಪನೆ ಮಾಡಬೇಕು, ಅದು ಇಸ್ಲಾಂ ಟೆರರಿಸ್ಟ್ ಅನ್ನುವಂಥದ್ದು ಇವತ್ತು ಜಗಜ್ಜಾಹಿರವಾಗಿದೆ. ಇದು ಮುಚ್ಚಿಟ್ಟ ಸತ್ಯ ಅಲ್ಲ, ತೆರೆದಿಟ್ಟಂತಹ ಸತ್ಯ. ಕೇವಲ ಭಾರತದ ಹಿಂದೂ ಸಂಘಟನೆಯವರು ಅಥವಾ ಬಿಜೆಪಿಯವರು, ಶಿವಸೇನೆಯವರು ಇವರು ಮಾತ್ರ ಇಸ್ಲಾಂ ಟೆರರಿಸ್ಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇಡೀ ಜಗತ್ತಿನಲ್ಲಿ ಯಾರು ಇಸ್ಲಾಮಿಕ್ ಟೆರರಿಸ್ಟ್ ನಿಂದ ನೊಂದ್ಕೊಂಡಿದ್ದಾರೆ, ಪ್ರಾಣ ತೆತ್ತಿದ್ದಾರೆ, ಅವರು ಹೇಳುವಂತಹ ಮಾತು ಇಸ್ಲಾಮಿಕ್ ಟೆರರಿಸ್ಟ್ ಭಾರತದಲ್ಲಿ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಜೀವಂತವಾಗಿದೆ ಅನ್ನುವ ಕಾರಣಕ್ಕಾಗಿ ಇವತ್ತು ನಾವು ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಹೇಳ್ತಾ ಇದ್ದೀವಿ. ಇಲ್ಲಿ ಇರುವಂತವ್ರಿಗೆ ನಾನು ಹೇಳ್ತೀನಿ, ತಾವೇ ಹೇಳಿದ್ರಿ ನಾರಾ ಹೇ ತಕ್ದೀರ್ ಅಲ್ಲಾಹು ಅಕ್ಬರ್, ಕಾಶ್ಮೀರ್ ಮೇ ರಹನಾ ಹೈ ತೋ ಅಲ್ಲಾಹು ಅಕ್ಬರ್ कहना होगा, नहीं तो ಜಾಗ ಖಾಲಿ करना होगा, ಪಂಡಿತ್ಗೆ ಔರತೌಕೆ ಬಿನಾ ಅನ್ನುವಂತಹ ಸಂದೇಶ 1992ರಿಂದ ನಾವು ಕೇಳ್ತಾ ಇದ್ದೇವೆ. ಇದು ಭಯೋತ್ಪಾದನೆ ಅಂದ್ರೆ ಇದು ಇಸ್ಲಾಂ ಭಯೋತ್ಪಾದನೆ ಅನ್ನಲಿಕ್ಕೆ ಸಾಧ್ಯ ಇಲ್ವಾ? ಪ್ರತಿಯೊಂದು ಸ್ಫೋಟ ನೋಡಿ, ಎಲ್ಲೇ ಸ್ಫೋಟ ಆಗಲಿ ಅದರ ಲಿಂಕ್ ಹೋಗೋದು ಮಸೀದಿ ಕಡೆ, ಆ ಮಸೀದಿ ಮೌಲ್ವಿ ಕಡೆ. ಹೀಗಿರಬೇಕಾದ್ರೆ ಭಾರತದಲ್ಲಿ ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಬಯಸ್ತಾ ಇದ್ದೀವಿ, ಮದರ್ಸಾದಲ್ಲಿ ಏನು ಬೋಧನೆ ಆಗುತ್ತೋ ಆ ಬೋಧನೆ ಕಾಫೀರರನ್ನ ಕೊಲ್ಲಬೇಕು, ಮೂರ್ತಿ ಪೂಜಕರನ್ನ ನಿಂದಿಸಬೇಕು, ಅವರನ್ನ ಓಡಿಸಬೇಕು, ಇಲ್ಲಿ ಇಸ್ಲಾಂ ಸ್ಥಾಪನೆ ಮಾಡಬೇಕು ಅಂತ ಇವತ್ತಿಗೂ ಕೂಡ ಮದರ್ಸಾಗಳಲ್ಲಿ ಬೋಧನೆ ಆಗ್ತಾ ಇದೆ. ಆ ಕಾರಣಕ್ಕಾಗಿನೇ ನಾವು ಇಸ್ಲಾಮಿಕ್ ಟೆರರಿಸ್ಟ್ ಅಂತ ಹೇಳಿ ಜನರಲೈಸ್ ಮಾಡಿ ಹೇಳಲಿಕ್ಕೆ ಸಾಧ್ಯನಾ? ನಾನು ಫಸ್ಟಿಗೆ ಹೇಳಿದೆ ಕೆಲ ಮುಸಲ್ಮಾನರು ಅಂತ. ಅದೇ ಮಾದರಿಯಲ್ಲಿ ಕೆಲ ಮದರ್ಸಾಗಳು ಈ ದೇಶದಲ್ಲಿ ಅಂತಹ ಕುಕೃತ್ಯಕ್ಕೆ ನಾಂದಿ ಹಾಡ್ತಾ ಇದ್ದೇವೆ, ಪ್ರಚೋದನೆ ಕೊಡ್ತಾ ಇದ್ದಾವೆ. ಹೀಗಾಗಿ ಅಂತಹ ಕಾರಣಕ್ಕೆ ಇವತ್ತು ಇಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು, ದೇವಸ್ಥಾನಗಳ ನಾಶ ಮಾಡಬೇಕು ಅಂತ ಈ 6 ಜನ ವಿದ್ಯಾವಂತ ಡಾಕ್ಟರ್ಸ್ಗಳು ಇವರು ನೋಡಿ, ಮತ್ತೊಬ್ಬರ ಪ್ರಾಣವನ್ನ ರಕ್ಷಣೆ ಮಾಡುವಂತಹವರು, ಮತ್ತೊಬ್ಬರ ಜೀವವನ್ನ ಉಳಿಸುವಂತಹ ವೈದ್ಯರು ಇಂತಹ ಕುಕೃತ್ಯಕ್ಕೆ ಇವತ್ತು ಕೈ ಹಾಕಿದ್ದಾರೆ ಅಂದ್ರೆ ಯಾವ ಮಾನವ ಕುಲದ ಸಮಾಜವೂ ಕೂಡ ಕ್ಷಮಿಸಲಿಕ್ಕೆ ಸಾಧ್ಯ ಇಲ್ಲ. ಇವರನ್ನ ಮಟ್ಟ ಹಾಕ್ಬೇಕು. ಇವರು ಶಂಕಿತರು ಅಂತ ಹೇಳ್ತಾ ಇದ್ದೀರಿ, ಯಾಕೆ ಶಂಕಿತರು ಅಂತ ಹೇಳ್ಬೇಕು? ನಿಜಕ್ಕೂ ಕೂಡ ಇವರು ಭಯೋತ್ಪಾದಕರ ಚಟುವಟಿಕೆಯಲ್ಲಿ ತೊಡಗಿದವರೇ. ತೀವ್ರವಾಗಿರುವಂತಹ ವಿಚಾರಣೆ ಮಾಡಿ ಇವರನ್ನ ಗಲ್ಲು ಕಂಬದ ಎದುರುಗಡೆ ನಿಲ್ಲಿಸಬೇಕು ಅನ್ನುವಂತ ಆಗ್ರಹ ಇವತ್ತು ಈ ವೇದಿಕೆ ಮುಖಾಂತರ ನಾನು ಮಾಡ್ಲಿಕ್ಕೆ ಬಯಸ್ತೇನೆ. ಅಬ್ದುಲ್ ರಶೀದ್ ಅವರೇ, ಉಗ್ರವಾದಕ್ಕೆ ಧರ್ಮ ಇಲ್ಲ ಸರಿಯೇ, ಅವ್ರದಕ್ಕೂ ಉತ್ತರ ಕೊಡ್ತಾ ನನ್ನ ಪ್ರಶ್ನೆಗೂ ಉತ್ತರ ಕೊಡಿ. ಹಾಗಾದ್ರೆ ಗಜ್ವಾಯಿ ಹಿಂದ್ ಅನ್ನೋದು ಎಲ್ಲಿಂದ ಬರ್ತಾ ಇರೋದು, ಇದನ್ನ ಯಾವ ರೀತಿ ಗಮನಿಸಬೇಕು? ಕಾಶ್ಮೀರದಲ್ಲಿ ಪಂಡಿತರ ಮೇಲೆ ಅಟ್ಯಾಕ್ ಮಾಡುವ ಸಂದರ್ಭದಲ್ಲಿ ನನ್ನ ಪ್ರೊನೌನ್ಸಿಯೇಷನ್ ತಪ್ಪಿದ್ರೆ ಅದನ್ನ ಸರಿಪಡಿಸ್ಕೊಂಡಿವೆ ಹೇಳಿ. ರಲೀವ್ ಗಲೀವ್ ಸಲೀವ್ ಅಂದ್ರೆ ಒಂದ ಕನ್ವರ್ಟ್ ಆಗು, ಇಲ್ಲಾಂದ್ರೆ ಓಡ್ ಹೋಗು, ಇಲ್ಲಾಂದ್ರೆ ಕೊಂದ ಹಾಕ್ತಿವಿ, ಈ ರೀತಿಯ ಹೇಳಿಕೆ ಇದೆಲ್ಲಿಂದ ಬರ್ತಾ ಇದೆ? ಗಜ್ವಾಯೆ ಹಿಂದೂ ಅಥವಾ ಸರ್ತನ್ ಸೆ ಜುದಾ ಇದೆಲ್ಲ ಬರ್ತಾ ಇರೋದು ಎಲ್ಲಿಂದ? ಹಾಗೆ ಯಾರ ಪ್ರೇರಣೆಯಿಂದ ಈ ರೀತಿಯ ಹೇಳಿಕೆ ಕೊಡ್ತಿರುವವರ ಉದ್ದೇಶ ಏನು? ಮೇಡಮ್, ಫಸ್ಟ್ ಸ್ವಾಮಿಗಳು ಮಠದಿಂದ ಬರ್ತಾರೆ,
ಅಂದ್ರೆ ಇವರನ್ನು ನೋಡಿ ರೋಲ್ ಮಾಡೆಲ್ ಆಗಿ ಬದುಕುವ ಪಾಪದ ಮನುಷ್ಯರಿರ್ತಾರೆ. ನಾನಾದ್ರೂ ಅಷ್ಟೇ, ನೀವು ಆಗ್ಲೇ ಹೇಳ್ದಂಗೆ ಕಾಗ ಪುಕ್ಕ ಗುಬ್ಬಿಬೇಕ ಅಂತ ಹೇಳೋಕ್ಕಾಗಲ್ಲ. ಏನು ಇದ್ರು ಕೂಡ ನಾವು ಅದಕ್ಕೆ ಪ್ರಾಮಾಣಿಕತೆಯಿಂದಲೇ ಹೇಳ್ಬೇಕು. ಸೊ ಸ್ವಾಮಿ ಅವರು ಹೇಳಿದ್ರು, ಇವ್ರು ಏನಿದ್ರು ಕೂಡ ಪಾಕಿಸ್ತಾನದ ಏನೋ ರೆಫರ್ ಮಾಡ್ತಾರೆ ಅಂತ ಹೇಳಿ. ಸ್ವಾಮೀಜಿ ಅವರಿಗೆ ವಿನಯದಿಂದ ಹೇಳ್ತಾ ಇರೋದು, ನಾವು ಹಜ್ ಮತ್ತು ಉಮ್ರಾ ಮಾಡ್ಬೇಕಂದ್ರೆ ಒಬ್ಬ ಮನುಷ್ಯನಾದ್ಮೇಲೆ ಅವನ ಸಾಯು ಮೊದಲಿಗೆ ಒಂದೇ ಒಂದು ಆಗ್ರಹ ಅಂದ್ರೆ ಅವನು ಹಜ್ ಉಮ್ರಾ ಮಾಡ್ಬೇಕು ಅಂತ ಹೇಳಿ. ಅವನು ಹೋಗುದು ಮಕ್ಕಕ್ಕೆ. ಮಕ್ಕಾದಿಂದ ಆರ್ಡರ್ ಬಂದ್ರು ಕೂಡ ನಾವು ಪಾಲನೆ ಮಾಡಲ್ಲ. ಇದು ಫಸ್ಟ್ ಅರಿತಿರ್ಬೇಕು. ಇಲ್ಲ ಮಾತಾಡಂಗಿಲ್ಲ ಪಾಲನೆ ಮಾಡೋದು ಪಾಕಿಸ್ತಾನ, ಮಕ್ಕ ಆರ್ಡರ್ ಪಾಲನೆ ಮಾಡೋದಿಲ್ಲ ನೀವು. ಮೇಡಮ್ ಒಂದ್ ಮಾತು ಕ್ಲಿಯರ್. ಆ ಪವಿತ್ರ ಮಣ್ಣು ಯಾವುದು ಮಕ್ಕಾದಿಂದ ಬಂದ್ರು ಕೂಡ ನಾವು ಪಾಲನೆ ಮಾಡೋದಿಲ್ಲ. ನಮ್ಗೇನಿದ್ರು ಹುಜೂರ್ ಪ್ರವಾದಿಯವರ ಹದೀಸ್, ಕುರ್ಆನ್, ಇಜ್ಮಾ, ಈ 4 ಪ್ರಮಾಣಗಳಿದೆ. ಇನ್ನು ನಿಮ್ಗೆ ಗೊತ್ತಿರಬಹುದು, ಇಲ್ಲಿ ಮಂಗಳೂರಲ್ಲಿ ಒಂದ್ ದಿವಸ ಈದ್ ಆಗುತ್ತೆ, ಸೌದಿಯಲ್ಲಿ ಬೇರೆ ಒಂದ್ ದಿವಸ ಈದ್ ಆಗುತ್ತೆ. ನಾವು ಅವರನ್ನೇ ಪಾಲನೆ ಮಾಡ್ಬೇಕಂದ್ರೆ ಒಟ್ಟೊಟ್ಟಿಗೆ ಆಗ್ಬೇಕಿತ್ತು. ಇಲ್ಲ. ಇನ್ನೊಂದೇನಂದ್ರೆ ಸ್ವಾಮೀಜಿ ಅವರು ಹೇಳಿದ್ರು, ಮದ್ರಾಸಾದಲ್ಲಿ ಭಯೋತ್ಪಾದನೆ ಕಲಿಸ್ತಾರೆ ಅಂತ ಹೇಳಿ. ಇಲ್ಲಿ ನಮ್ಮ ಪ್ರಮೋದ್ ಮುತಾಲಿಕ್ ಅವರು, ಅದೇ ರೀತಿಯ ಕೆಲವೊಂದು ಬರಗೆಟ್ಟ ರಾಜಕಾರಣಿಗಳು ಪಾಪದಂತಹ ವಿದ್ಯಾರ್ಥಿಗಳಿಗೆ ತ್ರಿಶೂಲ ಕೊಟ್ಟು ಅವರನ್ನು ಕಡೀರಿ, ಕೊಲ್ಲಿರಿ, ಹೊಟ್ಟೆ ಕುತ್ತಿಂದ ಹೇಳ್ತಾರೆ. ನಾನು ಸ್ವಾಮೀಜಿ ಅವರಿಗೆ ಈ ವೇದಿಕೆಯಲ್ಲಿ ನೇರ ಸವಾಲಾಗ್ತಾ ಇದ್ದೀನಿ. ಒಂದೇ ಒಂದು ಮದ್ರಸದಲ್ಲಿ ಒಂದು ಸೂಜಿ ಕಡ್ಡಿಯನ್ನು ಕೊಟ್ಟು ನೀವು ಕೊಲ್ಲಿರಿ ಅಂತ ಹೇಳಿ ಒಂದು ಮಾತನ್ನು ತೋರಿಸಿದ್ರೆ ಇವತ್ತು ನಾನಂತಲ್ಲ ಈ ಚಾನಲ್ಗೆ ಯಾರನ್ನು ಬರೋಕೆ ಬಿಡಲ್ಲ. ಅದಕ್ಕೆ ಕೇಳಿದ್ದು ಸರ್. ಹಾಗಾದ್ರೆ ಕುಮಾರಸ್ವಾಮಿ ಅವರು ಫಸ್ಟ್ ಭಯೋತ್ಪಾದನೆ ಮದ್ರಸಲ್ಲಿ ಕಲಿಸ್ತಾರೆ ಅಂತ ಪ್ರಥಮ ಹೇಳಿಕೆ ಕೊಟ್ಟಿರೋದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು. ಅವತ್ತಿಂದಲೇ ನಮ್ಮ ಪ್ರಗಲ್ಭ ವಿದ್ವಾಂಸರು ಏನು ತೀರ್ಮಾನ ಮಾಡಿದ್ರೆ, ಇಂತಹ ಒಂದು ಅಪನಂಬಿಕೆಗಳು, ಅವಿಶ್ವಾಸ ಹಿಂದೂ ಜನರ ಮಧ್ಯೆ ಇದ್ರೆ ಇದು ಕುಡ್ದು ಇದಾಗಬಾರದು ಹೇಳಿ ಅವತ್ತಿಂದಲೇ ಮದರಸಾ ಪುಸ್ತಕವನ್ನು ಇಂಗ್ಲಿಷ್ ಮತ್ತು ಕನ್ನಡವಾಗಿ ಪರಿವರ್ತನೆ ಮಾಡಿದ್ದಾರೆ. ಯಾಕಂದ್ರೆ ಅವರಿಗೂ ಇದನ್ನು ನೋಡಿ ಕಲಿಬಹುದು ಅಂತ ಹೇಳಿ. ಸರಿ ಸರ್, ಈ ಪ್ರಶ್ನೆಗೆ ಉತ್ತರ ಮುಸಲ್ಮ ಎಲ್ಲೂ ಕೂಡ ನಡೆದಿಲ್ಲ. ಇನ್ನು ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರ ಮಾಡಬೇಕೆಂದಿದ್ದರೆ 800 ಸಾವಿರಾರು ವರ್ಷಗಳ ಕಾಲ ಆಳಿದ ಮುಸಲ್ಮಾನರು ಅವತ್ತೇ ಮಾಡಬೇಕಿತ್ತು. ಇದೊಂದು ಸುಮ್ಮನೆ ಇದು ದೊಡ್ಡ ಸುಳ್ಳು. ಇನ್ನು ಕೂಡ 800 ವರ್ಷ ಮುಸ್ಲಿಂ ರಾಷ್ಟ್ರವನ್ನಾಗಿ ಯಾರಿಂದಲೂ ಭಾರತ ಯಾವತ್ತೂ ಭಾರತೀಯವಾಗಿರ್ತದೆ. ನಮ್ಮ ವೀಕ್ಷಕರ ಮತ್ತು ಮನವಿ ಮಾಡ್ಕೊಳ್ತಿದ್ದೀನಿ, ನಮ್ಮ ವೀಕ್ಷಕರು ಹಾಗೆ ಇಲ್ಲಿರುವವರ ಕಿವಿಯ ಆರೋಗ್ಯದ ದೃಷ್ಟಿಯಿಂದ ಒಬ್ಬರಾದ ನಂತರ ಒಬ್ರು ಮಾತನಾಡಿ. ನೀವು ಇನ್ನೂ ಕೂಡ ನನ್ನ ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ. ನಾನು ಒಪ್ತೀನಿ, ಮದರಸಾಗಳು, ಮಸೀದಿಗಳಿರೋದು ಧಾರ್ಮಿಕ ಚಿಂತನೆಗಳನ್ನ ಹಾಗೆ ಮಕ್ಕಳಲ್ಲಿ ವಿಕಸನಗೊಳ್ಳಿಕ್ಕೆ ಬೇಕಾದ ಅಂಶಗಳನ್ನ ಹರಡ್ಲಿಕ್ಕೆ ಅಂತೇಳಿ ನಾನು ಕೂಡ ಒಪ್ಕೊಳ್ತಾ ನನ್ನ ಅನುಮಾನವನ್ನ ನಿಮ್ ಮುಂದೆ ಇಡ್ತಾ ಇದ್ದೀನಿ. ದಾರುಲ್ ಹರಬ್, ದಾರುಲ್ ಇಸ್ಲಾಂ ಯಾರು ಕಲಿಸ್ಕೊಡ್ತಿದ್ದಾರೆ? ಗಜ್ವಾಯೆ ಹಿಂದ್ ಯಾರು ಕಲಿಸ್ಕೊಡ್ತಿದ್ದಾರೆ? ಸರ್ತನ್ ಸೆಜುದಾ ಯಾರು ಕಲಿಸ್ಕೊಡ್ತಿದ್ದಾರೆ? ಎಲ್ಲಿಂದ ಬರ್ತಿದೆ ಧರ್ಮ ಇಲ್ಲದವರು ಎಲ್ಲಿ ಕಲ್ಸ್ಕೊಡ್ತಿದ್ದಾರೆ ಸರ್? ಗ್ರೌಂಡ್ ಅಲ್ಲ, ಫೀಲ್ಡ್ ಅಲ್ಲ, ಮನೆಗಳಲ್ಲ, ಎಲ್ಲಿ ಕಲ್ಸ್ಕೊಡ್ತಿದ್ದಾರೆ? 1,70,000 ಮೇಲ್ ಮಾಡ್ತಾರೆ. ಸರ್ ಉತ್ತರ ಕೊಡ್ಲಿ. ನಾನು ಅವತ್ತೊಂದು ಹೇಳ್ತಾ ಇದ್ದೀನಿ, ಭಯೋತ್ಪಾದನೆ ಅನ್ನೋ ಧರ್ಮ ಇಲ್ಲ ಅಲ್ವಾ? ಅಂದ್ರೆ ಇದೆಲ್ಲ ಈ ಕೃತ್ಯ ಮಾಡಿದವರು ಅಧರ್ಮೀಯರು. ಎಲ್ಲಿಂದ? ಅವರಿಗೊಂದು ಕೇಂದ್ರ ಇರುತ್ತೆ, ಅಲ್ಲಿ ಕೊಟ್ಟಿರ್ಬೋದು, ಅವರು ಏನೋ ಟ್ರೈನಿಂಗ್ ಕೊಟ್ಟಿರಬಹುದು. ಅದನ್ನು ಧರ್ಮದ ಮೇಲೆ ಯಾಕೆ ತರ್ತಾ ಇದ್ದೀರಾ? ನನ್ನ ಪ್ರಶ್ನೆ ಅದೇ ಇರೋದು. ನೀವು ಯಾರು ಹೇಳಿದ್ರಲ್ಲ, ಏನು ಹೆಸರು ಅವರು, ಮುಜಮ್ಮಿಲು ಏನೋ ಹೇಳಿದ್ರಲ್ಲ, ಅವರನ್ನು ಭಯೋತ್ಪಾದಕ ಅಂತ ಹೇಳಿ ಇನ್ನು ನಿಮ್ಗೆ ಶಂಕೆ ಇದ್ರೆ ಅವರ ಆರೋಪ ಸಾಬೀತಾಗಿ ಮುಂಚೆ ಬೇಕಾದ್ರೆ ಕೊಲ್ಲಿ, ಪರವಾಗಿಲ್ಲ. ಬಟ್ ಮುಸಲ್ಮಾನರ ಮೇಲೆ ಅದನ್ನು ಎತ್ತಿ ಕಟ್ಟಬೇಡಿ, ಒಂದೇ ರಿಕ್ವೆಸ್ಟ್ ಇರೋದು. ಯಾಕಂದ್ರೆ ನಮ್ಗೂ ನೋಡಿ, ಈಗ ನಮ್ಗೆ ಎಲ್ರಿಗೂ ಗೊತ್ತಿರುವಂತೆ ಹಿಂದೂಗಳು ಒಪ್ಪುವಂತದ್ದೇ ಗಾಂಧೀಜಿಯನ್ನು ಕೊಂದವರು ಯಾರು? ಗೋಡ್ಸೆ ಅಲ್ವಾ? ನಾವು ಅದಂತ ಹೇಳಿ ಯಾರನ್ನಾದ್ರೂ ಹಿಂದೂ ಭಯೋತ್ಪಾದಕರು ಅಧಿಕೃತವಾದ ಮುಫ್ತಿಗಳಾಗ್ಲಿ ಫತ್ವ ಕೊಟ್ಟಿದ್ದಾರೆ ಈ ತನಕ? ಇಲ್ಲ. ಇತ್ತೀಚೆಗೆ ನಮ್ಮ ಲಾಸ್ಟ್ ಕೊಂದಿರೋದು ಇವರು ಗೌರಿ ಲಂಕೇಶ್ ಅವರು, ಗೌರಿ ಲಂಕೇಶ್ ಅವರನ್ನು ಕೊಂದವರನ್ನು ನಾವೆಲ್ಲಾದ್ರೂ ಹೇಳಿದೀವ? ಹಿಂದೂಗಳು ಮೇಡಮ್, ಹಿಂದುತ್ವ ಮತ್ತು ಹಿಂದೂ ಎರಡು ಕೂಡ ಎರಡು. ಹಿಂದೂಗಳನ್ನು ನಾವು ಎದೆ ಮೇಲೆ ಇರಿಸಿ ನಡೆಯುತ್ತೀವಿ. ನನ್ನ ಊರಲ್ಲಿ ಬಹಳಷ್ಟು ಘಟನೆಗಳಾಗಿವೆ. ಆ ಹಿಂದೂಗಳನ್ನು ನಾವು ತುಂಬಾ ನಮ್ಮ ಮನೆಯಲ್ಲೂ ಕೂರಿಸಿ ಪ್ರೀತಿಸ್ತೀವಿ. ಹಿಂದುತ್ವವನ್ನು ನಾವು ಯಾವತ್ತೂ ಖಂಡಿಸ್ತೀವಿ. ಇದು ಯಾವ ತರ ಆಯ್ತು ಅಂದ್ರೆ ಸರ್, ನಮಗೆ ಮುಸಲ್ಮಾನರೆಲ್ಲರೂ ಕೂಡ ಬಾಂಧವರು, ಆದ್ರೆ ರಾಡಿಕಲ್ ಇಸ್ಲಾಂ ಅಂದ್ಬಿಟ್ರೆ ನಮಗೆ ಅವ್ರ ಬಗ್ಗೆ ಭಯ. ಈ ವಾದನೂ ಒಪ್ಪಬೇಕಾಗುತ್ತೆ. ನೀವು ಹಿಂದುತ್ವದಲ್ಲಿ ಸಪರೇಟ್ ನೋಡ್ತೀರಿ ಅಂದ್ರೆ ಇಸ್ಲಾಮಿತ್ವ ಹಿಂದುತ್ವ ಅನ್ನೋದು ನೀವು ಭಯಪಡಿ ಮೇಡಮ್, ಅದನ್ನು ವಿರೋಧಿಸಿ ನಾವು ಖಂಡಿಸ್ತೀವಿ ಮೇಡಮ್. ಅಯೋಧ್ಯೆ ತೀರ್ಪು ಬಂದಾಗ ಭಾರತದ ಕೋಟ್ಯಾಂತರ ಮುಸಲ್ಮಾನರು ಕೂಡ ಇದು ಮುಸಲ್ಮಾನರ ಪರ ತೀರ್ಪು ಬರ್ತದೆ ಅನ್ಕೊಂಡಿದ್ರು.
ಆದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಬಂದಾಗ ಎಲ್ಲಾದ್ರೂ ಬೆಂಕಿ ಹಾಕಿ ಗಲಭೆ ಮಾಡಿ ನಿಮ್ಗೆ ಗೊತ್ತಿದ್ಯಾ? ಇಲ್ಲ. ನಮ್ಮ ಮುಫ್ತಿಗಳು ಕರೆ ಕೊಟ್ರು, ಇಲ್ಲ ಇಸ್ಲಾಮಿಕ್ ಚರಿತ್ರೆಯಲ್ಲಿ ಇಂಥದ್ದಿದೆ, ಒಂದು ಮಸೀದಿ ಎಲ್ಲ ಹೋಗ್ಲಿ ಬಿಡಿ, ಇದು ಭಾರತ, ಹಿಂದೂಗಳು ಕೂಡ ಶಾಂತಿ ಮತ್ತು ಸಮನ್ವಯ ಬಾಲ್ಯ ಅಂತ ಮುಫ್ತಿಗಳು ಫತವಾ ಕೊಟ್ಟಿದ್ರು. ಆದ್ರೆ ಈಗ ನೀವು ಹೇಳ್ತಾರೆ ಈ ಘಟನೆಯಲ್ಲಿ ಅದನ್ನು ಕೇಂದ್ರ ಶಂಕಿತ ಆರೋಪಿಗಳು ಹೇಳ್ತಿದ್ದಾರೆ, ಅದರಿಂದ ಮಾಹಿತಿ ಬರುತ್ತಿದ್ದ ಅಂತದ್ದಿದ್ರೆ ಅವರು ಸಾಬೀತಾದ್ರೆ ಗುಂಡಿಟ್ಟುಕೊಳ್ಳಿ ಮೇಡಮ್, ನಾನು ಅದಕ್ಕೂ ಬೆಂಬಲ